ಕಷ್ಟಪಟ್ಟು ಓದೋದು ಕಷ್ಟ, ಆದರೆ ಸುಲಭವಾಗಿ ಪಾಸ್ ಆಗಬೇಕು. ಹೀಗಾಗಿ ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಕಾಪಿ ಹೊಡೆಯಲು ಹತ್ತಾರು ತಂತ್ರ ಮಾಡ್ತಾರೆ. ಅದರಲ್ಲೂ ಮಹಾರಾಣಿ ಕಾಲೇಜಿನಲ್ಲಿ ಕಾಪಿ ಹೊಡೆಯಲು ಮಾಡಿರುವ ಐಡಿಯಾ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ನೋಡಿದ್ರಲ್ಲ, ಭಾರತದ ಸಾಂಸ್ಕೃತಿಕ ಪರಂಪರೆ, ಕೇಸ್ ಸ್ಟಡಿ, ಸರ್ವೆ ಸಿಲೆಬಸ್, ಅಬ್ಬಬ್ಬಾ ಒಂದಾ ಎರಡ ಮಹಾರಾಣಿ ಕಾಲೇಜ್ ಗೋಡೆಗಳಲ್ಲಿ ಮುದ್ರಣವಾಗಿರೋ ಸೆಮಿಸ್ಟರ್ ಪುಸ್ತಕಗಳಿವು. ಪರೀಕ್ಷೆ ವೇಳೆ ಮಾಸ್ ಕಾಪಿ ಹೊಡೆಯಲು ವಿದ್ಯಾರ್ಥಿನಿಯರು ಈ ಐಡಿಯಾ ಮಾಡಿದ್ದಾರೆ. ಕ್ಲಾಸ್ ರೂಮ್ ಗೋಡೆಗಳಲ್ಲಿ ಎಲ್ಲ ಸಿಲೆಬಸ್ ಬರೆಯಲಾಗಿದೆ. ಉಪಲೋಕಾಯುಕ್ತರು ಕಾಲೇಜಿನೊಳಕ್ಕೆ ಕಾಲಿಟ್ಟಾಗ ಕಾಮರ್ಸ್ ಕಾಲೇಜಿನ ಕಳ್ಳಾಟ ಬಯಲಾಗಿದೆ. ಕಾಪಿ ಹೊಡೆಯೋರು ಆತರ ಗೋಡೆ ಮೇಲೆ ಬರೆದು ಕಾಪಿ ಹೊಡೆಯೋದಕ್ಕೆ ಯಾರು ಕಾರಣಕರ್ತರು? ಕಂಪ್ಲೀಟ್ ಎಂಟೈರ್ ರೂಮ್ ಇನ್ವಿಜಿಲೇಷನ್ ಯಾರು ಮಾಡಿದ್ರು? ಯಾರು ಕಾಪಿ ಹೊಡೆಯೋರು ಆ ಥರ ಗೋಡೆ ಮೇಲೆ ಬರೆದು, ನನ್ನ ಪ್ರಕಾರ ಗೋಡೆ ಮೇಲೆ ಬರ್ಕೊಂಡು ಬಂದು ಎಲ್ಲರಿಗೂ ಕಾಣೋ ಹಾಗೆ ಯಾರು ಕಾಪಿ ಹೊಡೆಯೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸಣ್ಣ ಸಣ್ಣ ಚೀಟಿಗಳು ಬರೆದೋ ಮುಚ್ಚಿಟ್ಕೊಂಡು ಡಿಸ್ಗೈಸಲ್ಲಿ ಕಾಪಿ ಹೊಡೆಯೋದಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಾರೆ. ನನ್ನ ವ್ಯಾಪ್ತಿಗೆ ಬಂದರೆ ನಾನೇ ಕ್ರಮ ತಗೋತೀನಿ. ಒಂದು ವೇಳೆ ವ್ಯಾಪ್ತಿಗೆ ಬರಲಿಲ್ಲ, ಯಾರು ಇದಕ್ಕೆ ಅಧಿಕಾರಿ? ಕ್ಲಾಸ್ ರೂಮ್ಗಳಲ್ಲಿ ಇನ್ನೂ ಸಿಸಿ ಕ್ಯಾಮೆರಾ ಫೆಸಿಲಿಟಿ ಇಲ್ವಂತೆ. ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲು ಅನುದಾನ ಇಲ್ಲ ಅಂತಿದ್ದಾರೆ. ಹಲವು ಕ್ಲಾಸ್ ರೂಮ್ ಗೋಡೆ ಮೇಲೆ ಅಕ್ಷರಗಳನ್ನ ಗೀಚಿದ್ರು ಕಾಲೇಜು ಆಡಳಿತ ಮಂಡಳಿ ಉಪನ್ಯಾಸಕರಿಗೂ ಕಣ್ಣಿಗೆ ಬಿದ್ದಿಲ್ವಾ ಅನ್ನೋ ಅನುಮಾನ ಕಾಡ್ತಿದೆ. ಈ ಬಗ್ಗೆ ಮಹಾರಾಣಿ ಕಾಲೇಜ್ನ ಕುಲಪತಿಗಳನ್ನ ಕೇಳಿದ್ರೆ ಉತ್ತರ ಬರೆದಿರ್ತಾರೆ, ಆದ್ರೆ ಪರೀಕ್ಷೆ ವೇಳೆ ನೋಡಲು ಬಿಡಲ್ಲ ಅಂತ ಸಬೂಬು ಹೇಳಿದ್ರು. ಎಕ್ಸಾಮ್ಸ್ ಏನೇ ನಡೀತಾ ಇದೆ, ಆ ಮಕ್ಕಳು ಆ ಎಕ್ಸಾಮ್ಸ್ ನಮ್ಗೆ ಉಪಯೋಗ ಆಗುತ್ತೆ ಅಂದ್ಕೊಂಡು ಬರ್ದಿರ್ತಾರೆ. ಬಟ್ ಅದು ಉಪಯೋಗ ಆಗುತ್ತೋ ಇಲ್ವೋ ಅಂತ ಯಾರಿಗೂ ಗೊತ್ತಿಲ್ಲ. ಅದು ನೋಡ್ಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಕಾರ್ನರ್ ಅಲ್ಲಿ ಗೋಡೆ ಸಿಗ್ಬೇಕು ಅಂತ ಕಾರ್ನರ್ ಕೂತ್ಕೊಳ್ಳೋ ಮಕ್ಕಳು, ಆ ಮಕ್ಕಳನ್ನು ಬೇರೆ ಕಡೆ ಚೇಂಜ್ ಮಾಡಿರ್ತಾರೆ. ಆ ಕನ್ಸರ್ನ್ ಇನ್ವಿಜಿಲೇಟರ್ಸ್ ಎಕ್ಸಾಮ್ ನಡಿಬೇಕಾದ್ರೆ ಆ ಥರ ಏನಾದರೂ ಗೊತ್ತಾದಾಗ, ಏನೋ ನಾನು ಬರ್ದಿದ್ದೀನಿ, ನಾನು ನೋಡ್ಕೊಂಡು ಕಾಪಿ ಮಾಡಬಹುದು ಅಂತ ಏನಾದರೂ ಅವ್ರು ಅನಿಸಿದ್ರೆ ಆ ಮಕ್ಕಳು ಯಾರು ಇನ್ವಿಜಿಲೇಟರ್ಸ್ ಇರ್ತಾರೆ ಅವರನ್ನ ಚೇಂಜ್ ಮಾಡಿರ್ತಾರೆ. ಅದೇನೇ ಹೇಳಿ, ಬೆಂಗಳೂರಿನ ಹೆಸರಾಂತ ಮಹಾರಾಣಿ ಕಾಲೇಜ್ಗೆ ಮಾಸ್ ಕಾಪಿ ಐಡಿಯಾ ದೊಡ್ಡ ಮುಜುಗರವನ್ನ ತರಿಸಿದೆ. ಗೋಡೆಗಳಿಗೆ ಹೊಸ ಬಣ್ಣ ಬಳಿಸಲು ಆಡಳಿತ ಮಂಡಳಿ ನಿರ್ಧರಿಸಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.